ಏನು ಇವಳು ಬೆಳಗ್ಗೆ ಈ ಥರ ರೆಡಿಯಾಗಿ ಎಲ್ಲೋ ಹೊರಟಿದ್ದಾಳೆ ಅಂತ ಅನಿಸುತ್ತೆ ಅಂತ ಯೋಚನೆ ಮಾಡ್ತಿರ್ತೀರ, ನನಗೆ ಗೊತ್ತು. ನಾನಿವಾಗ ಹೊರಟಿರೋದೇ ಅರಮನೆಗಳ ನಗರ ಮೈಸೂರಿಗೆ, ಯಾಕೆಂದರೆ ಚಾಮುಂಡೇಶ್ವರಿ ಅಲ್ಲೇ ಇರೋದು. ನಂಗೆ ಚಾಮುಂಡಿ ಬೆಟ್ಟ ಅಂದರೆ ತುಂಬ ಇಷ್ಟ. ಏನೇ ಖುಷಿ ಇರಲಿ, ದುಃಖ ಇರಲಿ, ಅಥವಾ ಏನೇ ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡೋದಿರಲಿ, ಏನೇ ಇದ್ರೂ ಫಸ್ಟು ನಾನಂತೂ ಚಾಮುಂಡಿ ಬೆಟ್ಟಕ್ಕೆ ಕೊಟ್ಟೋಗ್ತೀನಿ. ಚಾಮುಂಡಿ ಅಮ್ಮನ ದರ್ಶನ ಮಾಡಿಕೊಂಡು ಅವರ ಆಶೀರ್ವಾದ ತಗೊಂಡು ಆಮೇಲೆ ನಮಗೆ ಮಿಕ್ಕಿದ ಕೆಲಸ. ಆಮೇಲೆ ಇನ್ನೊಂದು ಸರ್ಪ್ರೈಸ್ ವಿಚಾರ ಏನಂದರೆ, ಇವತ್ತು ದೇವ್ರನ್ನ ನಾನು, ಚಾಮುಂಡಿ ಅಮ್ಮನ ನಾನು ತುಂಬ ಹತ್ರದಿಂದ ನೋಡೋ ಅಂಥ ಅವಕಾಶ ಸಿಕ್ತು. ನಾನು ಯಾವತ್ತೂ ಅಷ್ಟು ಹತ್ರದಿಂದ ದೇವ್ರನ್ನ ನಾನು ನೋಡಿರಲಿಲ್ಲ. ಇಷ್ಟು ವರ್ಷದಿಂದ ಹೋಗ್ತಾ ಇದ್ದೀನಿ, ಬಟ್ ಇವತ್ತಂತೂ ನಂಗೆ ತುಂಬ ಹತ್ರದಿಂದ ದೇವ್ರನ್ನ ನಾನು ನೋಡಿದೆ. ನಂಗೆ ತುಂಬ ಖುಷಿಯಾಯಿತು, ಕಣ್ಣಲ್ಲಿ ನೀರೆಲ್ಲ ಬಂದುಬಿಡ್ತು ನನಗೆ. ದೇವಸ್ಥಾನದಲ್ಲಿ ಊಟ ಮಾಡೋಣ ಅಂತ ಯಾವಾಗಲೂ ನೋಡ್ತಾ ಇರ್ತೀನಿ, ಬಟ್ ಯಾವಾಗಲೂ ರಶ್ಶೇ ಇರ್ತಾಯಿತ್ತು. ಇವತ್ತು ಅದು ಕೂಡ ನಮಗೆ ತುಂಬ ರಶ್ ಕಡಿಮೆ ಇತ್ತು. ನೆಕ್ಸ್ಟ್ ಅಲ್ಲಿಂದ ಬಂದು ನಾವು ಉತ್ತನಳ್ಳಿ ಮಾರಮ್ಮನಿಗೆ ಅಂದರೆ ಜ್ವಾಲಾಮುಖಿಗೆ ಹೋಗಿದ್ವಿ. ಅಲ್ಲೂ ಕೂಡ ತುಂಬ ರಶ್ ಕಡಿಮೆ ಇತ್ತು. ಏನೋ ಹಬ್ಬ ನಡೀತಾ ಇತ್ತು, ಮಡೆ ಹಬ್ಬ ಅಂತ. ಅದಕ್ಕೆ ನಾವು ಅವ್ರ ಜೊತೆ ನಮ್ಮನ್ನು ಒಳಗಡೆ ಬಿಟ್ಬಿಟ್ರು ದೇವ್ರ ಮುಂದೆನೇ. ಅಲ್ಲೂ ದರ್ಶನ ತುಂಬ ಚೆನ್ನಾಗಾಯಿತು. ಇವತ್ತು ಓಲ್ಡ್ ಡೇ ನಾನು ಮೈಸೂರಲ್ಲೇ ಕಳೆದಂಗಾಯಿತು. ಇದಾಗಿತ್ತು ಇವತ್ತು ನನ್ನ ದಿನ. ಓಕೆ, ಬಾಯ್.